ಬಂದೇನಪ್ಪ ಬಾದು ಅದೇನು ಅಂದವ್ರು ನಿಂತಲ್ಲೇ ನಿಂದಿರ್ತಪ್ಪ ನಿಂದಿರೋದು ಕುಂತ ಬಿಟ್ಟ ಕುಂದ್ರದು ಎದ್ದ ಹೇಳೋದು ಹೊಟ್ಟಬಿಟ್ಟು ಹೊಚ್ಚಿ ಹೋಗೋದು ಮನೆಗೆ ಹೋಗಿ ಹೆಂಡ್ತಿಗೆ ಅಯ್ಯನ ಪುರಾಣ ಇದೊಂದು ಪುರಾಣ ಬಂದೇನಪ್ಪ ನಿಂದಿರ್ತು ಕುಂದ್ರು ಹೋಗಿ ಇದನ್ನ ನೀನು ನಡೆಯತ್ತಂದವ ಅವು ಇಷ್ಟು ಮಂದಿ ಒಮ್ಮೆ ನೋಡಿದ್ದೇ ಅಲ್ಲವ ಮುಂಜಾನೆ 4ಕ್ಕೆ ಹೋಗೋದು ರಾತ್ರಿ 10ಕ್ಕೆ ಬರೋದು ಇಷ್ಟು ಮಂದಿ ಯಾವ ನೋಡಿ ಇಷ್ಟು ಮಂದಿನವ ಹೀಗಾಗಿ ವಿಚಿತ್ರ ಎಷ್ಟು ಮಂದಿ ಏನಂತ ವಿಚಿತ್ರ ಅವನಿಗೆ ರಾತ್ರಿ ಅವತ್ತು ಮನೆ ಕನ್ನ ಹಾಕಿ ಹೊಲಕ್ಕೆ ಬರ್ಬೇಕಂದ್ರೆ ಬಡಬಡ್ಸಕ್ಕೆ ಇಷ್ಟು ಮಂದಿ ಒಮ್ಮೆ ನೋಡಿದ್ದಿಲ್ಲದವ ಬಡಬಡ್ಸಕ್ಕೆ ಎತ್ತಿದವ ಏನಂತ ಪುರಾಣ ಕಥೆ ಆಗಿತ್ತಿದ್ರ ಅವ್ರು ಕನ್ನಾಗಿ ಹೊಲಕ್ಕೆ ಬರ್ಬೇಕಂದ್ರೆ ಬಂದ್ರಪ್ಪ ಬರ್ರಿ ಅಂದವ ಬಡಬಡ್ಸಕ್ಕೆ ಎತ್ತದವ ಯಪ್ಪ ಯಾರು ಸಲ ಅಂತಂದ್ರು ಹಿಂದೆ ಸರ್ ನಿಂತ್ಕೊಂಡ್ಬಿಟ್ರೆ ಅದೇ ನಿಂದಿರದಿವ ಕೂತಾಗ್ಬಿಟ್ರು ಕುಂದ್ರದು ಯಪ್ಪ ಯಾತ್ರ ಗಟ್ಟಿ ಬಂದ್ರು ಯಾತ್ರ ಮ್ಯಾಕ ಎದ್ದ ಬಿಟ್ರು ಯಾತ್ರ ಹೇಳ್ರಂದ ಇವಾಗ ಗಟ್ಟಿ ಯಾರು ಬ್ಯಾಡ್ಕೊ ಹೋಗಿದ್ರು ಹೋಗ್ಯಾರ ಹೋರಂದವ ಒಂದ್ ದಿವ್ಸ ಪುರಾಣಕ್ಕೆ ಬಂದ್ರೆ ಮನೆ ಖಾಲಿ ಹೋಗೋದು ನಿಂತದ ದಿವಸ ಬಂದ್ರೆ ಅಷ್ಟೇ ದಿನ ಬಂದ್ರಿಂದ ನಮಗೆಲ್ಲ ಈಗ ಮೂವತ್ತು ಪೀಳಿಗೆಲ್ಲ ದೂರ ಆಗ್ತದೆ ಅದಕ್ಕೆ ದೇವ್ರ ನಂದಿಗೆ ವಿಶ್ವಾಸ ಭಾಳ ಇರ್ಬೇಕು ವಿಶ್ವಾಸ ಬೇಕು ಭಾಳ ಸಿದ್ಧಾರೂಢ ಮಹಾಜ್ಞಾನಿ 20 ಮಹಾಜ್ಞಾನಿ ಅಂತ ಅನೇಕ ಪವಾಡಗಳನ್ನು ಮಾಡಿದ ಜಗತ್ತಿಗೆ ಕಲ್ಯಾಣ ಮಾಡಿದ ಎಲ್ಲ ಮಾಡಿದ ಅದಕ್ಕೆ ಶರಣ ಬಸಪ್ಪ ಎಷ್ಟು ಪವಾಡಗಳು ಏನು ಮಾಡಕ್ ಹೋಗಿಲ್ಲ ಅವರು ಆವಾಗ ಪವಾಡ ಅದಕ್ಕೆ ಈ ಜಗತ್ತಿನೊಳಗ ಏನು ನಂಬ್ತಿ ದೇವ್ರು ಅಲ್ಲೇ ಇರ್ತಾನೆ ಏನ್ ನಂಬ್ತಿ ದೇವ್ರು ಅಲ್ಲೇ ಇರ್ತಾನೆ ಅದಕ್ಕಂತ ದೃಷ್ಟಿಯಿಂದ ಭಾಳ ಪುರಾಣ ಬಂದಿರಿ ಕೇಳ್ಕೊತ ಬಂದಿರಿ ನೀವಲ್ಲ ಅಪ್ಪನ ಪುರಾಣ ಬೇರೆ ಪುರಾಣ ಕೇಳಿ ನೀವು ಅನೇಕ ಪುಣ್ಯಾತ್ಮರಾಗಿ ಸಾವಿರಾರು ಪುರಾಣಗಳು ಅದಾವು ನೀವು ಶರಣಪ್ಪನ ಮತ್ತೊಂದು ಪುರಾಣ ಕೇಳಿದ್ರು ಶರಣಪ್ಪನ ಅಂತ ಕೇಳಿದ್ರು ಸಿದ್ಧಾರೂಢ ಜ್ಞಾನಿ ಇದ್ದ ಪ್ರವಚನ ಮಾಡ್ಕೊಂತಿದ್ದ ಪ್ರವಚನದಾಗ ಹೇಳಿದವ ಏನ್ ಹೇಳ್ದ ಏನಪ್ಪ ಅಕಸ್ಮಾತ್ ದೇಹ ಬಿದ್ದು ಆದ್ರೂ ಕೂಡ ನಂಬಿ ಯಾರು ಬರ್ತೀನಿ ಭಕ್ತಿಯಿಂದ ನಾನು ಜೀವಂತ ನನ್ನ ಸಮಾಜ ಆಗಿ 10 ವರ್ಷ ಆಗಿ 20 ವರ್ಷ ಆಗಿ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಇದ್ದ ಸಿದ್ಧಾರೂಢ ಸರಿ ತಾತ ಮಗಂತೂ ಲಿಂಗೈಕ್ಯನಾದ ಸಿದ್ಧಾರೂಢ ಲಿಂಗೈಕ್ಯ ಆಗಿಂದ 3 ವರ್ಷ ಆಗಿತ್ತು ಲಿಂಗೈಕ್ಯ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತು ಅವನ ಪಕ್ಕ ಶಿಷ್ಯ ಇದ್ದೊಬ್ಬ ಹುರ್ಕಳ್ಳಿ ಮಾತು ಶಿಷ್ಯ ಇದ್ದ ಅವ ಅಪ್ಪ ತಮ್ಮ ಪ್ರವಚನಕ್ಕೆ ಹಿಂಗೆ ಹೇಳಿದ್ರು ನೀವು ಯಾವಾಗ ದರ್ಶನ ನಾನು 5 ವರ್ಷ ಆಗಲಿ 10 ವರ್ಷ ಆಗಲಿ ಲಿಂಗೈಕ್ಯನಾಗಿ ಭಕ್ತಿ ನಮ್ಮ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು ನೋಡು ನಂಗೆ ತಗೊಂಡು ಸ್ನಾನ ಮಾಡಿ ಸಿದ್ಧಾರೂಢ ಸ್ನಾನ ಮಾಡ್ಕೋತ ಮಾಡಿ ಎಲ್ಲ ಬಂದ ಒಂದು ಮೇಕೆ ತೊಗೊಂಡ ಊದಿಕಡ್ಡಿ ಕಾಯಿ ಎಲ್ಲ ತೊಗೊಂಡು ಅವ್ನು ಧ್ಯಾನ ಮಾಡ್ಕೋಂತ ಬಂದ ಆ ಹುರ್ಕಡ್ಡಿ ಮಾಸ್ತರ್ ಅವ್ರ ಶಿಷ್ಯ ಅದ್ ಮುಂದೆ ಆ ಮಹಾತ್ಮ ಬಂದ್ರಾಗದ ಅವ್ನ ಪರಿಶುದ್ಧ ಠಕ್ ಅಂತ ಬಿಡ್ತು ಸಿದ್ಧಾರೂಢನಿಗೆ 3 ಗದ್ದಿ ಕಟ್ಟಿ 3 ವರ್ಷ ಆಯ್ತಾಗದ ಒಂದು ಸಿದ್ಧಾರೂಢಂದು ಬಂದ ಅವ್ನ ಭಕ್ತಿ ಮುಟ್ತು ಅವ್ನ ಭಕ್ತಿ ಮುಟ್ಟಿದ ಕೊಟ್ಟು ಸಿದ್ಧಾರೂಢ ಬುಟ್ಕಿದ್ದ ಒಂದು ಮ್ಯಾಗ ಗದ್ದಿ ಮಕ್ಕಂತಿದ್ದ ಇದಕ್ಕೇನ ಕಾರಣ ಭಕ್ತಿದ ಕಾರಣ ಅದಕ್ಕೆ ನಾವು ನಚ್ಚರು ಬರಿದೆ ಕರೆವರು ನಂಬಲರಿ ಲೋಕದ ಮನುಜನು ನಂಬಲರಿ ಲೋಕದ ಮನುಜನು ನಮಗೆ ಕರೆದ ಶಿವನು ನಂಬಲು ನಚ್ಚರು ಬರಿದೆ ಕರೆವರು ನಂಬಲರಿ ಲೋಕದ ಮನುಜನು ನಂಬಲರಿ ನಂಬದ ನತ್ತರೆ ಬರಿದ ಕರೆವನ ನಂಬರು ನತ್ತರು ಬರಿದ ಕರೆವರು ನಂಬಲರಿ ಲೋಕದ ಮನುಜನು ನಂಬಲರಿ ಲೋಕದ ಬರಿದೆ ಕರೆವರು ನಂಬಲರಿ ಲೋಕದ ಮನುಜನು ನಂಬಲರಿ
ನಮ್ಗೆ ಹೆಚ್ಚು ಬಂದ್ರೆ ದೇವ್ರು ಇರ್ತಾನೆ. ದೀಪಿಲ್ಲ ಹೋಗ್ತಾರೆ ಗುಡಿಗೆ, ಬರಲ್ಲ ಸಾಪಿಲ್ಲ ಹೋಗ್ತು ಮನೆಗೆ. ಹೀಗಾಗಬಾರ್ದು. ನಮ್ದು ಬರ್ಬೇಕು, ವಿಶ್ವಾಸ ಇಡ್ಬೇಕು, ಅದೇ ದೇವ್ರು ಇರ್ತಾನೆ. ಇವತ್ತು ಮಂದಿ ಶರಣಪ್ಪರನ್ನು ಕೇಳಿ ಶರಣಪ್ಪ ಪರೀಕ್ಷೆ ಮಾಡಕ್ಕೆ ಬಂದರು, ಏನೇನೋ ಬಂದರು, ಎಲ್ಲ ಮಂದಿ ಬಂದರು. ಆದ್ರೆ ಶರಣಪ್ಪ ನಂದವ್ರಿಗೆಲ್ಲ ಕೊಟ್ಟ, ಏನ್ ಕೇಳಿದ್ರು ಕೊಟ್ಟ, ಮಕ್ಕಳು ಕೊಟ್ಟ, ಸಂಪತ್ತು ಕೊಟ್ಟ, ಎಲ್ಲ ಕೊಟ್ಟ. ಯಾರು ನಂಬಲಿಲ್ಲ, ಇದು ಸಿಗಲಿಲ್ಲ ಅವ್ರಿಗೆ. ಒಬ್ಬ ಸಾವುಕಾರತಿ ಹೊಂಟಿದ್ಲು ಶರಣಪ್ಪ ದರ್ಶನಕ್ಕೆ. ಪುರಾಣ ಹೇಳಿರ್ಬೇಕಲ್ಲ ಅವರು. ಅದು ಭಾಳ ಸಾವುಕಾರ್ತಿ, ಅತಿ ಶ್ರೀಮಂತರ ಮಕ್ಕಳು ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅವ್ರ ಸಂಪತ್ತು ಸತ್ಯ ಸುದ್ದಿಕಾಗಿ ಬಂದಂಥದ್ದಲ್ಲ. ಅದು ತಟ್ಟಿ ಕಾಯಕ ಮೋಸ ಮಾಡಿ ಅರ್ಥ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಹತ್ತಕ್ಕೆ ಐತಂದ್ರೆ ಅದು ನೀವು ತೊಪ್ಪೆ ಕೂತು ಹಿಡಿಯೋದು. ನೀವು ಎಷ್ಟು ಗಳಿಸಿರಪ್ಪ ನೀವು? 10,000 ಕೋಟಿ ಅಂತ ಮುಂಚಕ ಹಗಲು ರಾತ್ರಿ ಮಳೆಗಾಲಿ ಚಳಿಗಾಲ ದೊಡ್ಡದು ಎಷ್ಟು ಹಣ ಬರ 1 ಕೋಟಿ ವೆಚ್ಚ ಕಾಲ ನಾವು ಹಣೆ ಬರ. ಇವ್ರ ಹತ್ರ 1,000 ಕೋಟಿ ಐತಂದ್ರೆ ಆ 1,000 ಕೋಟಿ ಆಗ ಸ್ವಂತ ಗಳಿಸಿದ್ದ. ಅದು ಈಗ ಎಮ್ಮೆ ಅಂತಕ್ಕ, ಮಂತ್ರಿಗೆ ಅಂತಕ್ಕ, ಖಂತ್ರಿಗೆ ಅಂತಕ್ಕ ಎಷ್ಟು ಸಂಪತ್ತು ಅಷ್ಟು ಗಳಿಸಕ್ಕಾಗತ್ತ? ನಮ್ಮ ರೈತ ಜಗತ್ತಿಗನ್ನ ಹಾಕವ, ಜಗತ್ತಿಗನ್ನ ಹಾಕೋದು ರೈತ. ಒಬ್ಬ ರೈತ, ಒಬ್ಬ ಸೈನಿಕ. ಜಗತ್ತಿಗೆ ಇವ್ರು ಮನೆ ಬರ್ತೀವಿ ಅಂತ ಮನೆ ಬರ್ತಾವಲ್ಲ. ಅವ್ರು ದೇಶ ಕಾಯ್ತೀವಿ, ನಾವು ಸುಮ್ಮನೆ ಕೂತು ಆರಾಮ್ ಕೂತೀವಿಲ್ಲ. ಸೈನಿಕ ದೇಶ ಕಾಯ್ತೀವಿ, ಆರಾಮ್ ಕೂತೀವಿ. ಇವ್ ಚಲೋ ಐತಿ. ಈಗ ಇಸ್ರೇಲ್, ಅಮೇರಿಕ, ಇರಾನ್ ಮಾಡಕತ್ತಿದ್ದಂಗೆ ಎಷ್ಟು ದಾಳಿ ಛೇ 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 ಎಂತ ಅಲ್ಲ. 100 ಫುಟ್ ಜಾಸ್ತಿ ಬಿಡಿ ದಬ್ಬ ಬೀಳಕತ್ತೇವು ಅಲ್ಲೇ. ಅವ್ರಿಗೆ ಹ್ಯಾಂಗಿರ್ಬೇಕು, ಜನ ಹ್ಯಾಂಗಿರ್ಬೇಕು? ನಾವ್ ಎಷ್ಟು ಆರಾಮರಿ, ಎಷ್ಟು ಚಂದ ಕೂತೀವಿಲ್ಲ. ಅವ್ರಿಗೆ ಹಗಲೆಷ್ಟೋ ರಾತ್ರಿ ಅದು. ಈಗೇನೋ ಆಗೇನೋ. ಅದಕ್ಕೊಬ್ಬ ಸೈನಿಕ, ಒಬ್ಬ ರೈತ ನಮ್ಮ ಜಗತ್ತಿನ ಬೆನ್ನೆಲು, ನಮ್ಮ ಜಗತ್ತಿನ ಸಂಪತ್ತು. ಅವ್ರು ಎಂದೂ ಮರಿಬಾರ್ದು. ಇವತ್ತಿನ ಸರ್ಕಾರ ಬರೀ ಸ್ವಾರ್ಥ ಸರ್ಕಾರ. ಸ್ವಾರ್ಥಗಳಿರಲ್ಲ ಎಂದೂ. ಯಾಕಂದ್ರೆ ರೈತರಿಗೆ, ಬಡವರಿಗೆ ಮಾಡ್ತಕ್ಕಂಥ ಸರ್ಕಾರ ಆಗಿದ್ರು ಸ್ವಾರ್ಥ ಸರ್ಕಾರ. ಅದಕ್ಕೆ ನಮ್ಮ ಜನಗಳಿಗೆ ಧರ್ಮ ಬೇಕು. ನಮ್ಮ ದೇಶಕ್ಕಿಂತ ಜಗತ್ತಿನ ಯಾವ ದೇಶಗಿಲ್ಲ ಅಂತ ಸೇತುವ ಧರ್ಮ ನಮ್ಮ ದೇಶದಾಗೈತಿ. ಅದಕ್ಕೆ ಹೆಣ್ಮಕ್ಳು ಹೊಂಟಿದ್ಲ ಶರಣಪ್ಪ ಅಂತ ಸಾವುಕಾರ್ತಿ. ಬಡಿನೂ ಹೊಂಟಿದ್ದು. ಆಕೆಗೆ 6 ಮಂದಿ ಮಕ್ಕಳು ಬಡವಿಗೆ. ಹಾಗಾದ್ರೆ 2 ಬಾಗದಾಗ 2 ಕೈ ಹಿಡ್ಕೊಂಡು ಹಟ್ಟಿದ್ದ ಶರಣಪ್ಪ ಇದ್ದಕ್ಕ. ಆವಾಗ ಒಂದು ಹೊಲಸು ಮಾಡ್ತು ಕೂಸದಾಗ. ಈಗ ಸಾಕಾಗ್ದಿದ್ರು ಭಾಳ ಕಿಮ್ಮತ್ತು ದೇಶ ಮುಳ್ಬಿಟ್ಟು ಹೊತ್ತಿದ್ವಿ ಶರಣಪ್ಪ ಕಡೆ. ಯಾವ ಸ್ವಲ್ಪ ಸಾಕ ಯಾವ ಅಂದ. ಅಂದ. ನಾ ಯಾರು ಗೊತ್ತೈತಿ? ಗೊತ್ತೈತಿ ಯಾವ ಸಾಕಾರ್ತಿ ಸ್ವಲ್ಪ ತೊಳ್ಕೊಂಬಂದೆ. ಹಾಗೆ ಬಾಯ ಮಣ್ಣ ಆ ಕೂಸು ದಪ್ಪ ಬಲ್ಲಿ ಬಾರ್ದು ಹೋಗ್ಬಿಟ್ರೆ ಶರಣಪ್ಪ. ಶರಣಪ್ಪ ಅಂದೆ. ಶರಣಪ್ಪ ನಂಜಿ ಬಿಡ್ತಾವ. ಯಾಕವ ಅಂದ. ತಗೊಂಡ್ 1,000 ರೂಪಾಯಿ ನಮ್ಮ ಗಂಡು ಕೊಡಂದ್ರು. ಈ ಜನ ಮಕ್ಕಳು ಹೋಗುತ್ತೆ ಶರಣಪ್ಪ. ಯಾಕ? ಆ ದಾರೆ ಕೂಸು ದಬ್ಬಂದಿಲ್ಲ. ಆ ಕೂಸು ಇಟ್ಟು ಮಕ್ಕಳು ಹಾಕಿದ್ದೀನಿ. ಕೂಸು ದಬ್ಬ ಮಕ್ಕಳೇ ನೈ ಅಂತಂದ್ರೆ ಯಪ್ಪ ಅಂತ. ಅದಕ್ಕೆ ನಂಬಿಕೆ, ವಿಶ್ವಾಸ ಬೇಕು, ಭಕ್ತಿ ಬೇಕು. ಪುರಾಣ ಹಚ್ಚೋದು ಉದ್ದೇಶ ಏನು? ಯಾಕೆ ಹಚ್ಚು ಪುರಾಣ? ಏನ್ ಶಕ್ತಿ ಐತಿ ಬರಾಗ? ಶರಣಪ್ಪ ಅಂದ್ರೆ ಮತ್ತೆ ಎಷ್ಟು ಪುರಾಣ ಯಾಕೆ ಹಚ್ತೀನಿ? ಅಲ್ಲ, ನಾಡಿಗೆ ಸಮಸ್ತ ಜನ ನಮ್ಮ ಜೀವನ ಪಾವನ ಆಗ್ಬೇಕು, ಒಳ್ಳೇದಾಗಬೇಕು. ಯಾಕಂದ್ರೆ 12ನೇ ಶತಮಾನ ಬಸವಣ್ಣ ಮಾಡೋ ಕೆಲಸಕ್ಕೆ ಬಿಟ್ಕೊಂಡು ದೇಶ ವಿದೇಶದಿಂದ ಬಂದರು, ರಾಜ ಮಹಾರಾಜರು ಬಂದರು. ಯಾಕೆ ಬಂದರು? ಬಸವಣ್ಣ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಬಡವರಿಗೆ ಎಂಥ ಕೆಲಸ ಮಾಡಿದ ಬಸವಣ್ಣ. ಅಲ್ಲ, ಕಾಶಿ ಮಹಾರಾಜ ಮಹಾದೇವ ಗೋಪಾಲ ಇಡೀ ರಾಜ್ಯಕ್ಕೆ ಸಂಪತ್ತಿನ ಕೊಟ್ಟು ಬಂದು ಬಸವಣ್ಣ ಆಶ್ರಯಿಸಿ. ಬಸವಣ್ಣ ಹೇಗೆ ಮಾಡ್ಕೊಂತ? ಬಸವ ಬಾರಯ್ಯ, ಬಸವ ಬಾರಯ್ಯ, ಬಸವ ಬಾರಯ್ಯ, ಬಸವ ಬಾರಯ್ಯ, ಬಸವ ಬಾರಯ್ಯ. ಸಾಕು. ಅಲ್ಲಿಂದ ಬಂದು ಬಸವಣ್ಣ ಧ್ಯಾನ ಮಾಡ್ಕೊತ ಕ್ಲಾಸ್ಗಳಿಂದ ಬಂದ ಒಬ್ಬ ರಾಜ, ಭಾಳ ಸುಖವಾಗಿದ್ದಂತ ರಾಜ ಇಲ್ಲಿ ಬಂದು ಗುಡ್ಡಕ್ಕೆ ಹೋಗಿ ಕಟ್ಟಿಟ್ಟು ಬಂದು ಬಂದು ದುಡ್ಡಾಗ ಪ್ರಸಾದ ಮಾಡಿ ಜಂಗಮ ಊಟ ಮಾಡಿ ಮಿಕ್ಕ ಪ್ರಸಾದ ಕೊಡ್ತಿದ್ರು. ಒಬ್ಬ ರಾಜ ಎಷ್ಟು ತ್ಯಾಗ ಮಾಡಿಬೇಕು ರಾಜ. ಒಬ್ಬ ರಾಜ ನಮ್ಮೂರಿಗೆ ಒಬ್ಬ ಪಂಚಾಯತ್ ಮೆಂಬರ್ ಆದ್ರೆ ಸುಮಾರು ಸುಮಾರು ಪಂಚಾಯತ್ ಮೆಂಬರ್ಗೆ ಒಬ್ಬ ರಾಜ ಮಹಾರಾಜ ಒಬ್ಬ ಪಂಚಾಯತ್ ಒಬ್ಬ ಮಾಯ ಬಿಟ್ಟಂದ್ರೆ ಅವ್ನು ಗತ್ತ ಬೇರೆ, ಅವ್ನ ಲೆಕ್ಕದ ಬೇರೆ. ಒಂದ್ಸಲ ಪಂಚಾಯತ್ ಮೆಂಬರ್ ಆದ್ರೆ ಈ ಲೆಕ್ಕಕ್ಕೈತಿ. ಒಬ್ಬ ಮಹಾರಾಜ ಬಂದು ಕಟ್ಟಿ ಕಟ್ಕೊಂಡ್ಬಂದು ಬಂದು ಪ್ರಸಾದ ಮಾಡಿ ಜಂಗ ಊಟ ಮಿಕ್ಕ ಪ್ರಸಾದ ತಗೊಂಡು ಹಚ್ಚಿದ. ಹಿಂಗಾಯ್ತು. ಬಸವಣ್ಣ ಗೊತ್ತಾಯ್ತು ಒಂದು ದಿವಸ, ಯಪ್ಪ ಶಿವ ಎಂತ ಕಷ್ಟ ಕೈಕೊಂಡ ರಾಜ, ಒಬ್ಬ ದೊಡ್ಡ ಮಹಾರಾಜ ಯಾಕೆ ಒಂದು ತಿಳ್ಕೊಂಡು ನೊಂದು ಬೆಂದು ಒಂದು ಭಿಕ್ಷಕ ಬಂದು ಆ ಭಾಗದ ಸಣ್ಣ 4-5 ಮಂದಿ ಕೂಡ ಸಣ್ಣ ಜೋಪಡಿ ಗುಡಿಸಿದ ಒಂದು ಅರ್ಥ ಮಹಾರಾಜಂದು ಬಂದು ಬಂಗಾರ ಕೈ ನಿಟ್ಟು ಹೋಗಿದ್ದ. ಯಾರು? ಬಸವಣ್ಣ. ಕಟ್ಟಿ ಇಟ್ಕೊಂಡ್ಬಂದ ಅಲ್ಲಿ ಹಾಕಿದ. ಬಂದ ಮಹಾದೇವಿ ಅಂದ. ಅದು ಮಹಾರಾಣಿ. ಈಗ ಬರೀ ಮಹಾದೇವಿ ದೊಡ್ಡ ಮಹಾರಾಣಿ. ಏನು ಬೈಲಿ ಅಂದ. ಇದೇನು ಹೊಲಸು ಅಂದವ. ಈಗ ಬಂಗಾರಕ್ಕೆ ನಾವು ಹೊಲಸು ತಂದೇವನ್ ಯಾರು?
ಗೊತ್ತಿಲ್ಲ. ಯಾರು ಬೈದ್ರ? ಯಾರು ಭಿಕ್ಷುಕ್ ಬೈದ್ರು? ಹಂಗಾರೆ ಬಸವಣ್ಣ ಬಂದಾನ, ನಾವು ಬಡವರು ತಿಳ್ಕೊಂಡ. ಹೋಗು ಜಳಕ ಮಾಡು, ಒಂದು ಕಾಯಿ ತಗೋ, 1,96,000 ಜನವರಿಗೆ ನಾ ದಿವಸ ಪ್ರಸಾದ ಕೊಂಡು ಹಂಬಂದೆ ಬಸವನಿಗೆ ಕಾಯಿ ಇಟ್ಟು ಸಾಟಂಗ್ ಹಾಕಿ ನಾಳೆ ದಿವಸ 1,96,000 ಜನ ನಮಗೆ ದೊಡ್ಡ ಪೂಜಾ ಪ್ರಸಾದ ಅವಾಗ ಕೇಳಬಾರ್ದು ಹೇಳಿ ಹೋದ್ರು. ಕಾಯಿ ಇಟ್ಟು ನಮಸ್ಕಾರ ಮಾಡಿದ್ದು. ನಾಳೆ ದಿವಸ ಒಂದು 4-5 ಮಂದಿ ಕೂಡ ಸಣ್ಣ ಗುಡಿಸ್ಲು ಜೋಪಡಿ, ಅದು ಜೋಪಡಿ, ಸಣ್ಣ ಜೋಪಡಿ. ಬಸವಣ್ಣ ನನ್ನ ಇಷ್ಟು ಮಂದಿ ಕೊಡೋ ಜಾಗ ನನಗೆ ಗೊತ್ತಿಲ್ಲ. ಎನ್ನ ಅದ ಎನ್ನ ಬಡಿಯ ಎಷ್ಟು ಅರ್ಥ ಕೇಳಿದ್ನ ಅಂದ್ರೆ ಸರಿ ಅಮ್ಮ ಅಂದ. ಅವನ ಆತ್ಮಶಕ್ತಿಯಿಂದ ಅದೊಂದು 5-6 ಮಂದಿ ಗುಡಿಸೋ ಜೋಪಡಿ ಇತ್ತದ. ಬೆಳಕು ಹರಿದಾಗ ಅವನ ಆತ್ಮಶಕ್ತಿಯಿಂದ ದೊಡ್ಡ ಅರ್ಮನೆ ಬೆಳಕು ಬಂದು 1,000 ಗಟ್ಟಲೆ 1,99 ಜನ ಬಂದು ಹೋದ್ರು. ಏನು ಸ್ನಾನ ಪೂಜಾ ಪತ್ರಿ ಪುಷ್ಪ ಸುಗಂಧ ಏನು ಆನಂದ ಆನಂದ ಪೂಜಾ ಆಯ್ತು, ಬಾಗಿಲು ಎಲ್ಲ ಪ್ರಸಾದ. 5-6 ಮಂದಿ ಯಾವತ್ತು ಬಡವ್ರ. ಯಾಕೆ 5-6 ಸಾಕಾಗ ಏನಿಲ್ಲ ಕೂತಿಯ ಗಪ್ಪಲಿಲ್ಲ. ಎಲ್ಲ ಕಡೆ ಬಡವರು 5-6, ಶ್ರೀಮಂತರ ಯಾಕೆ ಕಲ್ತಿಲ್ಲ. ಮಂದಿ ಭಕ್ತರು ಶ್ರೀಮಂತ ಮಾಡಕ್ ಹೋಗಿಲ್ಲ. ಅವನ್ನ ಅಷ್ಟೇ ಬಿದ್ದಿದ್ವಿ ಅಂತ ಉಗಾದಿ ಪಾಡ್ಯ, ದೀಪಾವಳಿ ಪಾಡ್ಯ, ಶ್ರಾವಣದಾಗ ಕರ್ಕೊಂಬಂದು ಇದ್ದು ಊಟ ಮಾಡಿಸಿ ತಗೋಯಪ್ಪ ಪೈಸೆನ ಪೈಸೆ ತಗೋಯಪ್ಪ. ಇಲ್ಲ 5-6 ಇನ್ನೂ ಸರಿ ಬಂದ ಕೊಡ್ತೀವಿ, ಅದು ಸರಿ ಬಂದ ಕೊಡ್ತೀನಪ್ಪ ಅಂತ ಹೇಳಿ ಈ ಚೆನ್ನಾಗಿ 5-6 ಒಂದು ಉದ್ದಾರ ಆಗುತ್ತೆ. ಹೀಗಾಗಿ ಕುಂತ ಒಬ್ಬ 5-6 ಯಪ್ಪ ಏನು ಅನ್ನೋದು ಈ ಮನ್ಯಾಗ ಅಂದ. ಇವ್ರ ಮನೆ ಬರೀ ವಾಡನ್ ಬೇಕೇ ದಾಕ್ಷಿ ತಿನ್ನಾಗೈತೆ ಅಂತ ಒಬ್ಬ 5-6 ಅಂಗಂತ ಬಿಟ್ಟು ಮತ್ತೊಬ್ಬ ಜಲಿ ಬಂದ, ಲಾಡು ಬಂದ, ಹೋಳಿ ಚಿಕನ್ ಯಾರು ಏನು ಕೇಳ್ತಾರೋ ಗಂಗ ಅದಾವ ಕೇಳ್ತಾರ. ಇತ್ತು ಹೊಡೆದ್ರು ಇದು ಬಟ್ಟೆ ಹಾಕಿ ಹೊಡೆದ್ಬಿಟ್ರೆ 5-6 ಸುಟ್ಟು 5-6 ಚಾಕ್ ಅಂತ ಹುಡುಗರು ಹಾಕಿ ಹೊಡೆದ್ಬಿಟ್ರೆ ಗಾವಲು ಎಲ್ಲ ಮಾಡಿ ಮ್ಯಾಕ್ ಕೇಳಕ್ ಬರ್ಲಿಲ್ಲ ಅವ್ರಿಗೆ. ಬಸವಣ್ಣನ ಏನಕ್ಕೆ ಗೊತ್ತಾಯ್ತು ಹೇಳ್ತಿಲ್ಲ. ಬಸವಣ್ಣ ಮಹಾಮನಿ ಒಳಗ ಇಂಥ ಚಿತ್ರ ಪ್ರಸಾದ ಹಾಗೇ ಇಲ್ಲ. ಇನ್ನು 3 ತಾಸು ಬಿಟ್ಟು ಬರ್ತೀವಿ ಅಂತ ಹೇಳಿ ಹೋಗೋದು. 5-6 ಹಾಕಿ ತುಂಬಿದ 5-6ನ ಹಚ್ಕೊಂಡು ಮುಸು ಮಾಡಿದ್ರು ತಡ ಬರುತ್ತೆ. ಅವಾಗ ಹಚ್ಕೊಂಬ ತಿಂದ್ರೆ ಊಟ ಆಯ್ತ. ಇನ್ನು 3 ತಾಸು ಹೇಳ ಬಸವಣ್ಣ ದಿವಸ ಪ್ರಸಾದ ಕೂಡ ಬಸವಣ್ಣ ಹೋಗಿಂದಮ್ಮ ಹೇಳ ಅಂತ ಬಸವಣ್ಣ ಸಿಟ್ಟಿ ಬಂದನು. ಮಹಾಜ್ಞಾನಿ, ಅಪ್ಪಡಿ ಜ್ಞಾನಿ, ಲೋಕಕ್ಕೆ ಉದ್ಧಾರ ಬಂದಂತ ಜ್ಞಾನಿ ಬಸವಣ್ಣ. ಅವ ಸಿಟ್ಟಿ ಬಂದ, ಓಹೋ ನಾನೇ ಧನ್ಯ ಅಂತ ಬಸವಣ್ಣ. ಎಂಥ ಸಿಕ್ತಿಯಪ್ಪ. ಇಲ್ಲಿ ಬಂದು ಮೊಳಿಗೆ ಮಾಡಿ ಕಸಿಕೊಂಡು ಮಹಾದೇವ ಪಾದಗಳಿಗೆ ಧನ್ಯ ಅಂತ ಎಲ್ಲ ಕಟ್ಟಿಗೆ ತಂತ ಹುಟ್ಟಿದ್ದವ. ಎಲ್ಲ ಜನ ಪಾದ ತೊಂಡ ಅವ್ಕೆ ಹಾಕಿದ. ಅವೆಲ್ಲ ಬಂಗಾರದ ಬಿಟ್ಟು ಹೋಗೋ ಮುಂದೆ 1,96,000 ಜನ ಒಂದು ಬಂಗಾರ ತತ್ತ ಕೊಟ್ಟು ಕಳಿಸಿಟ್ಟಂತೀವ. ಯೋಚನೆ ಶಕ್ತಿ ಅಂತ ಆತ್ಮಶಕ್ತಿ ಬೇಕು ನಮಗ. ಅದಕ್ಕೆ ಗಾಯಕ ಕೈಲಾಸ ಅಂತ ಜಗಳ ನಾವೆಲ್ಲ ಕಷ್ಟಪಟ್ಟು ದುಡ್ದವ್ರು ಬೇಕು. ಮತ್ತೊಂದು ದುಡ್ಡು ದುಡ್ಬಾರ್ದು ನಾವೆಲ್ಲ ಸ್ವತಃ ದುಡ್ದವ್ರು ಇದು ಕಳಿಸುತ್ತ ಬಸವಣ್ಣ. ಅದಕ್ಕೆ 12ನೇ ಶತಮಾನದಾಗ ಬಸವಣ್ಣ ಮಹಾಮನಿಯವರು ಜಗತ್ತಿಗೆ ಎಷ್ಟು ಜಾತಿ ಎಲ್ಲ ಜಾತಿ ಮಂದಿ ಬಸವಣ್ಣ ಮಹಾಮನಿಯವರಿಗಿತ್ತು. ಯಾಕೆ? ಅದು ಕಾಯಕಕ್ಕೆ ಮಹತ್ವ ಇತ್ತು. ಕಾಯಕ ಈಗ ನಾವು ಕೂತೀವಿ ಕಾಯ್ಕೊಂಡು ಬರೀ ಗಂಟೆ ಬಾಯ್ತು ಪ್ರಸಾದ ಗಂಟೆ ಕೊಡೋದು ನಾವು. ಕಾಯಕ ಅಂದ್ರೆ ಗುರುಗೆ ಬೇಕು ಕಾಯಕ, ಜಂಗಮ ಕಾಯ್ಬೇಕು, ಲಿಂಗಕ್ಕೆ ಬೇಕು ಜಂಗಮ ಕಾಯಕ, ಎಲ್ಲರಿಗೂ ಕಾಯ್ಬೇಕು. ಈ ಊರಾಗ ಹಿಟ್ಟೆ ಬರ್ತಾನೆ, ಹಿಟ್ಟು ಬೇಕೇನೋ ಇನ್ನಾರ ಬಿಟ್ಟಿಯ ಹೋಗುದಿಲ್ಲ. ಸಾಕಾರ ಆಗಿದೆ ಈಗ ಹೋಗ್ತೀನಿ 5-6 ಹಿಟ್ಟು ಸಾಕಾರ. ಹಿಂದೊಂದು ಕಾಲದ ಬರ್ತಾನೆ ಸಾಕಾರ 5-6 ಯಾರು ಹಿಟ್ಟು ಹೋಗುದು ಊರಾಗ. ಈಗ ಯಾಕೆ ಕಾಯಕ? ಅದೊಂದು ಸತ್ಯ ಶುದ್ಧ ಕಾಯಕ. ಯಾಕೆ ಹೋಗ್ಬೇಕಂದ್ರೆ ಜಂಗ್ ಕಟ್ಕೊಂಡು ಹೋಗುದು. ಏನಮ್ಮ ಸ್ನಾನ ಮಾಡಿಯಾ, ಏನಪ್ಪ ಸ್ನಾನ ಮಾಡಿಯಾ, ಲಿಂಗ ಕಟ್ಟಿಯ, ದಿವಸ ಪೂಜೆ ಮಾಡ್ಕೊಂತೀಯ, ದಿವಸ ಮಾಡ್ತೀಯ, ದಿವಸ ಬುಚ್ಚಿಗಿತ್ತೀಯ, ನೀಸಿನ ಪುಟ್ಟ ಹೋಯ್ತು, ಬಿದಿರು ಪುಟ್ಟ ಹೋಗಿದ್ದೆ. ಇವ್ನು ಕೇಳಕ್ಕೆ ಚೆಕ್ ಮಾಡಿ ಹೋಗಿ 5-6 ಹಿಟ್ಟಿಗೆ ಜಂಗ್ ಕಟ್ಕೊಂಡು ಇಷ್ಟೆಲ್ಲ ಆಗಿಲ್ಲಮ್ಮ ಕೇಳಿದ್ಮ್ಯಾಗ ಬರೋ ಮುಂದೆ ಅಯ್ಯಮ್ಮ ಒಂದು ಬುಕ್ ಶಿಟ್ ನೀವು. ಇದು ಕಾಯಕ. ಕಾಯಕ ಬೇಕು. ಕಾಯಕ ಮಾಡಿದ್ರು ಗುರು ಮಾಡದಿದ್ರ ಅವ ಗುರು ಅಲ್ಲವ, ಅವ ಹಲಗುರು ಅಕ್ಕನಾಳೆ, ಸಮಾಜಕ್ಕೆ ಹಲಗುರು ಅಕ್ಕನಾಳೆ. ಲಿಂಗ ಕಟ್ಟಿದಂಥ ಲಿಂಗ ಕಾಯ ವಾಚ ಮನಸ್ಸು ಸತ್ಯ ಪೂಜೆ ಮಾಡಿದ್ರೆ ಲಿಂಗ ದಿವ್ಯಜ್ಞಾನ ಕೊಡಬೇಕು. ಲಿಂಗಯ್ಯ ಸಣ್ಣಪ್ಪ ಸತ್ಯಗೇಶ್ ಯಾಕೆ ಕೈಸ್ಕೊಂಡ? ನಿತ್ಯ ಲಿಂಗ ಪೂಜೆ ಮಾಡಿ ಮನುಷ್ಯ ಸತ್ಯಗೇಶ್ವರ ಸಣ್ಣಪ್ಪ. ಅದಕ್ಕೆ ನಿಶ್ಚಯಿಂದ ಪೂಜೆ ಮಾಡಿದ್ರೆ ಲಿಂಗಯ್ಯ ದಿವ್ಯಜ್ಞಾನ ಕೊಡ್ಬೇಕು, ಎಲ್ಲ ಸಂಪತ್ತು ಕೊಡ್ಬೇಕು. ಇಂದವರು ಒಳಗೆ ಪೀಠ ಅಂತ ಕಲ್ಲಿನ ಪೀಠ ಆ ಶಿಲೆಯ ಕುಲ ಹರಿಯೋದು, ಅದು ಶಿಲೆ ಹೋಗ್ತದೆ ಚೈತನ್ಯ ವಸ್ತು ಆಗುದಿಲ್ಲ. ಇನ್ನು ಜಂಗಮ ಇರ್ತಕ್ಕಂಥ ಸಂಚಾರ ಮಾಡಿ ಅಲ್ಲಿ ಹೋಗಿ ಎಲ್ಲ ಕಡೆಗೆ ಪ್ರಚಾರ ಮಾಡೋದು. ಅದಕ್ಕಿಂತ ದೃಷ್ಟಿಯಿಂದ ಪುರಾಣ ಉದ್ದೇಶ ಧರ್ಮ ಜೀವಂತ ಉಳಿಲಿ ಅಂತ. ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವಂತ ಮಾಡ್ಬೇಕು, ಮುಸಲ್ಮಾನ್ ನಮಾಜ್ ಮಾಡ್ಬೇಕು. ನಮ್ಮ ಧರ್ಮ ಮಾಡ್ಕೊಂಡು ಹೋದ್ವಿ ಜಗತ್ತಿಗೆ ಶಾಂತಿ ಜಗತ್ತು ಮಾಡಿ ಬೆಳಿ ಚೆನ್ನಾಗಾಗ್ತದೆ. ಎಲ್ಲಿ ತನಕ ಧರ್ಮ ಬಿಡ್ತೀನಿ ಅಲ್ಲಿ ತನಕ ಆಗೋದಿಲ್ಲ.
ಅದಕ್ಕೆ ಇವರ ಭಾಳ ಮಂದಿ ಲಿಂಗಾಯತ ಭಾಳ ಮಂದಿ ಇವರ ಹೌದಲ್ಲ. ಎಷ್ಟು ಮಂದಿ ಲಿಂಗ ಕೈ ಎತ್ತೀನಿ. ಹೌದಪ್ಪ, ಭಾಳ ಮಂದಿ ಇವತ್ತು ಲಿಂಗ ಕಟ್ತಾರೆ. ನೀವು ಯಾರು ಲಿಂಗ ಕಟ್ಟೋದಿಲ್ಲ. ಲಿಂಗ ನೀವೆಲ್ಲ ಮೋಸ ಮಾಡಿದಾಗ, ಅಪಚಾರ ಮಾಡಿದಾಗ ಲಿಂಗ ಕಟ್ಟಬೇಕು, ಲಿಂಗ ಪೂಜೆ ಮಾಡಬೇಕು. ಶರಣಪ್ಪ ಲಿಂಗ ಪೂಜೆ ಮಾಡಿ ಶಕ್ತಿ ಪಡ್ಕೊಂಡ. ಬಸವಾದಿ ಪರಮತರು ಲಿಂಗ ಪೂಜೆ ಮಾಡಿ ಶಕ್ತಿ ಪಡ್ಕೊಂಡ್ರು. ಮತ್ತು ಲಿಂಗಾಯತ ಲಿಂಗ ಕಟ್ಟಿದ್ರೆ ಇನ್ನು ಆಡಿಗೆ ತೋರ್ಬೇಕು ಉಳಿದ ಸಂಗಮ ದೇವ. ಇನ್ನು ಯಾರು ಹೇಳ್ಕೊಂಡಂತ ನಮ್ಮ ಧರ್ಮ ನಮ್ಮ ತತ್ವ ಆಗೈತೆ ಅಂದ್ರೆ 8ನೇ ತಿಂಗಳ ಗರ್ಭಕ್ಕೆ ಲಿಂಗ ಕಟ್ಟಬೇಕು. 8ನೇ ತಿಂಗಳ ಗರ್ಭದಿಂದ ಲಿಂಗ ಕಟ್ಟಬೇಕು. ನಾವು ಹುಟ್ಟಿ ಲಿಂಗ ಒಂದು ಸತ್ತ ಲಿಂಗ ಇಕ್ಕಿ ನಾವು ಇಂಥದ್ದು ಜಗತ್ತು ಮತ್ತೆ ಮೊದಲ ಜಗತ್ತು ಸೃಷ್ಟಿ ಮೊದಲೇ ಧರ್ಮ ಲಿಂಗಾಯತ ಧರ್ಮ, ಮೊದಲೇ ಧರ್ಮನ. ಯಾಕಂದ್ರೆ ಕಟ್ಟಿ ಲಿಂಗ ಈ ಚೌಕ ತೆಗೆದು ದುಂಡು ಐತಿಲ್ಲ ಈ ಬ್ರಹ್ಮಾಂಡ ವಿಶ್ವ ಕಾಣಿಸುತ್ತೆ ನಿಮ್ಗೆ. ಹಾಗೈತೆ ವಿಷ್ಣು ಗುರುವಿನ ಕಟ್ಟಿ ಲಿಂಗ, ಈ ಬ್ರಹ್ಮಾಂಡದ ಗುರು ಅದ ಲಿಂಗ. ಲಿಂಗಲೋಕ ಜಗತ್ತೈತಿ. ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲಕ್ಯ ಸಚರಾಚರಂ ಲಿಂಗ ಬಾಹ್ಯಾತ್ಮ ತಸ್ಮೈ ಲಿಂಗ ಆಯ್ತು ನಮ್ಮ ಲಿಂಗಲೋಕ ಜಗತ್ತೈತಿ. ಎತ್ತ ಜೀವಸ್ತತ್ವ ಇದು ಮನುಷ್ಯಾಂತ ಲಿಂಗ ಸಿದ್ಧಾಂತ ಹೇಳ್ತದೆ. ಅದು ಕನ್ನಡ ಸಿದ್ಧ ಬಸವಣ್ಣ ಎಲ್ಲ ಲಿಂಗ ಕಟ್ಟಿದ. ಜಾತಿ ಅಂದ್ರೆ ವಿಷಾಪ, ಧರ್ಮ ಅಂದ್ರೆ ಮುಕ್ತ. ಅದಕ್ಕೆ ಜಾತಿ ಮತ್ತು ಪೂಜಿಸಲು ಜ್ಞಾನ ಪೂಜಿಸಲು ಜಾತಿ ಅಂತ ಹೋಗ್ಬಾರ್ದು. ಎಲ್ಲ ನಮ್ಮವ್ರ. ಅದಕ್ಕೆ ಇವನ್ ಅನ್ಬೇಡ್ರಿ, ಇವನ್ ನಮ್ಮವ ಇವ್ ಬಸವಣ್ಣ ಹೇಳ್ಬೇಕಾದ್ರೆ ಎಲ್ಲರೂ ಒಂದ. ಈ ಜಾತ್ರೆ ಮಾಡ್ತೀರಿ, ಜಾತ್ರೆ ಯಾವ ಜಾತಿ ಇದು? ಜಾತಿ ಐತೆ. ದೇವ್ರ ಯಾವ ಜಾತಿಯವ? ದೇವ್ರ ಜಾತಿ ಐತೆ? ಇಲ್ಲ. ಶರಣಪ್ಪ ಎಲ್ಲ ಜಾತಿ ಬಂದ್ರು. ಶರಣಪ್ಪ ಯಾಕೆ ಬಂದ್ರು? ಅದು ಜಾತಿನೂ ಇಲ್ಲ. ಬಸವಣ್ಣ ಮಾಮ ಕೆಲಸಕ್ಕೆ ಬೇಕು. ಎಷ್ಟು ಮಂದಿ ಎಲ್ಲ ಅಫ್ಘಾನಿಸ್ತಾನದ ಒಬ್ಬ ಮರ್ತುಜನ ವ್ಯಕ್ತಿ ಬಂದ. ಬಸವಣ್ಣ ಮನ ಹಾಕ ಅಲ್ಲಿಂದ ಓಡೋಡಿ ಬಂದ ಎಲ್ಲರೂ ಊಟ ಮಾಡಿ ಹಾಕ್ತಾರೆ. ಅಲ್ಲೊಂದು ಅವಳಿಗೆ ಊಟ ಮಾಡ್ಕೊಂಡಿದ್ದಾವ. ಯಾರು? ಮರ್ತುಜ, ಮುಸಲ್ಮಾನ್ ವ್ಯಕ್ತಿ ಇದ್ದ. ಪ್ರಭುದೇವರು ಬಂದಾಗ ಬಸವಣ್ಣ ಭಾರತಕ್ಕೆ ಕರ್ಕೊಂಡ್ ಬಂದ. ನೀನು ಈ ಮಹಾಮನಿಗೆ ಅದ್ಭುತ ಶಕ್ತಿ ಬಾ ತೋರಿಸ್ಕೊಂಡ. ಬಂದು ನೋಡಿದ ಇಡೀ ನೀನು ಈ ಶಕ್ತಿ ಇದೋ ದೊಡ್ಡ ಶಕ್ತಿಪ್ಪ ಅಂತ ಹೇಳಿದ ಪ್ರಭುದೇವರು. ಅದಕ್ಕೆ ಇಂದಿಂದ ನೀವು ಮರ್ತುಜ ಅಲ್ಲ, ಇನ್ಮೇಲೆ ನೀನು ಮರುಳ ಶಂಕರ ದೇವ ನಾಮಕರಣ ಮಾಡಿದ ಅವನಿಗೆ. ಅದಕ್ಕೆ ಎಂಥ ಶಕ್ತಿ ಚಾಲೆ, ಅದು ಎಂಥ ಶಕ್ತಿ ಬಂತು. ಅದಕ್ಕೆ ನಾವೆಲ್ಲ ಪುರಾಣದ ಉದ್ದೇಶ ಲಿಂಗ ಕಟ್ಟಬೇಕು, ಲಿಂಗ ಪೂಜೆ ಮಾಡಬೇಕು. ಇದೇ ಪುರಾಣ ಸಾರ್ಥಕ ಆಗೋದು. ಪುರಾಣದ ಉದ್ದೇಶ ಧರ್ಮ ಜೀವಂತ ಬೆಳಿದ ಬಂದು ಪುರಾಣ ಹಚ್ಚೋದು. ಮತ್ತು ಪುರಾಣ ಹಚ್ಚೋದು ಲಿಂಗ ಕಟ್ಟಲಿಕ್ಕೆ, ಬ್ರಾಹ್ಮಣ ಸಂಧಾನ ಮಾಡ್ಲಿಕ್ಕೆ, ಮುಸಲ್ಮಾನ್ ನಮಾಜ್ ಮಾಡ್ಲಿಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಧರ್ಮ ಜೀವಂತ ಬೆಳಿದ ಬಂದು ಪುರಾಣ ಹಚ್ಚೋದು, ಜಾತ್ರೆ ಮಾಡೋದು. ಜಾತ್ರೆ ಅಂದ್ರೇನು? ನಮ್ಮ ಹುಟ್ಟಿದ ನಡೀತು ಜಾತ್ರೆ. ಹುಟ್ಟಿದ ಎದಕ್ಕೆ ಹುಟ್ಟಿದ್ವಿ, ಎಲ್ಲಿ ಹೋಗ್ಕೋ, ಏನು ಈ ತಿಳ್ಕೊಳ್ಳೋಕೆ ಜಾತ್ರೆ ಮಾಡೋದು. ಇಲ್ಲ ಹೋದ್ರೆ ನಾಳೆ ಹುಟ್ಟಿದ ಮತ್ತೆ 89 ವರ್ಷ ಬಾಳಿದ್ವಿ, 100 ವರ್ಷ ಬಾಳಿದ್ವಿ. ಸಮಾಜಕ್ಕೆ, ನಾಡಿಗೆ, ಧರ್ಮಕ್ಕೆ, ದೇಶಕ್ಕೆ ಏನು ಮಾಡಿದ್ವಿಪ್ಪ? ನಾಳೆ ಹೋಗಿ ದೇವ್ರಿಗೆ ಕೇಳ್ತಾನೆ ಏನೇನು ಮಾಡಿದ್ವಿ. 90 ವರ್ಷ ಇದ್ದಿ ಏನೇನು ಮಾಡಿದ್ವಿ ಕೇಳಿ. ಈಗ ಮಾಡ್ತಾಗ ಏನು ಮಾಡಿದ್ವಿ ಹಾಗೆ ಇವತ್ತಾನ. ಅದಕ್ಕೆ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ ಕೆಲಸ ಮಾಡಬೇಕು. ಅದಕ್ಕೆ ನಾಳೆ ಇಷ್ಟು ಮಂದಿ ಕೂತಿರಲಿಲ್ಲ. ಯಾರು ಸ್ವರ್ಗಕ್ಕೆ ಹೋಗಿದ್ರೇನ? ಕೈಲಾಸಕ್ಕೆ ಹೋಗಿದ್ರೆ ಯಾಕೆ ಹೋಗಿದ್ದೀನಿ? ಯಾಕೆ ಕೈಲಾಸಕ್ಕೆ ಹೋಗಿದ್ದ? ಯಾಕೆ ಸಿಗಲಿಲ್ಲ ಅನ್ನೋದು ಏನು ಬೇಜವಾಡ ಹೋಗಿದ್ರೆ ಕೈಲಾಸಪ್ಪ. ನಮ್ಮೂರು ದೀಪ ತೆಗ್ದಂಗೆ ಆಗ್ತೇವೆ, ನಮ್ಮೂರು ಕಸ ತೆಗ್ದಂಗೆ ಆಗ್ತೇವೆ. ಜನ ಅನ್ಕೋಂತ ದುಃಖ ಮಾಡ್ಕೊತಿದ್ರೆ ಅವನ್ನ ಕೈಲಾಸಕ್ಕೆ ಹೋಗಲ್ಲ ಅಂತ. ಇನ್ನು ಕೆಲವು ಮಂದಿ ಇರ್ತಾರೆ, ತಾವು ಮಾಡಕ್ಕೆಲ್ಲ ಒಳಗೆ ಸೇರಕ್ಕಿಲ್ಲ. ಅವ ಸತ್ತಾಗ ತಾಯ ಮಣ್ಣು ಹಾಕೊಂಡು ಚೋಟಿತ್ತು ಹಣ್ಣಿನ ಸತ್ತು ಹೇಳುವ ಚಾಟ ಮಾಡ್ಕೊತ. ಅದಕ್ಕೆ ಮತ್ತೆ ಲೋಕ ಎಂಬುದು ಕರ್ತಾರ ಕಮ್ಮಟವಯ್ಯ. ಇದು ಉಂಟಂತ ಸಾಧ್ಯ. ಇದು ಹುಟ್ಟು ವ್ಯಕ್ತಿ ಹುಟ್ಟುವುದ ಕೊಟ್ಟಿ ವ್ಯಕ್ತಿ ಯಾರಾಗಬಾರ್ದು. ಚಲವಳಿ ವ್ಯಕ್ತಿ ಆಗ್ಬೇಕು. ಅದಕ್ಕೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆ. ಇಲ್ಲಿ ಎಲ್ಲರಿಗೂ ಬೇಕಾಗಿದ್ದ ದೇವ್ರು ಬೇಕಂತ ವ್ಯಕ್ತಿ, ಇಲ್ಲಿ ಬೇಡಾಗಿದ್ದ ದೇವ್ರು ಬೇಡ ಅಂತ ವ್ಯಕ್ತಿ. ಅದಕ್ಕೆ ಪುರಾಣ ಮುಖಾಂತರವಾಗಿ ನೀವು ಧರ್ಮೋಪದೇಶ ಮಾಡ್ಲಿಕ್ಕೆ ಬಂದ ಪುರಾಣಿಕರು ತಿಳ್ಕೊಬೇಕಷ್ಟ. ನಾವು ಬಂದಿವಿ, ಕುಂತಿ, ಗೋಣ್ ಹಾಕಿದ್ವಿ, ನಿದ್ದೆ ಮಾಡಿದ್ವಿ, ಬಂದು ಊಟ ಮಾಡಿ ಮನೆ ಬಾಗಿ ಅಂದ್ರೆ ಅದು ಅನ್ನೋ ಪದ್ಧತಿ. ತಿಳ್ಕೊಬೇಕು, ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಅರ್ಥ ಇಟ್ಕೊಂಡು ಹೋಗ್ಬೇಕು. ನೀವು ಕಿವ್ರಾದ್ರೆ ಅವ್ರು ಹೇಗೆ ಕೇಳ್ತೀನಿ ನಿಮಗೆಲ್ಲ ಕಿವಿದವಲ್ಲ ಎಲ್ಲರಿಗೂ ಅಲ್ಲವ? ಏಸದ ಕಿವಿ ಯಾವ್ದಲ್ಲ ನಾವು 4 ಅಂತ ಮಾಡಿದ್ಯವ. ಅದಕ್ಕೆ ನೋಡುವ, ಕಿವಿದ್ರೆ ಕಿವ್ರಾಗ್ಬಾರ್ದು ನಾವೆಲ್ಲ, ಬಾಯಿದ್ರೆ ಮೂಕನಾಗಬಾರ್ದು, ಜಾಗೃತ ಆಗ್ಬೇಕು ನಾವೆಲ್ಲ. ಮತ್ತು ಭಾಳ ಸಾವುಕಾರ ಬಂದಾಗ ಕಿವಿದಾಕೋದು ಸಾವುಕಾರ ಭಾಳ ಕಿವಿದಾಕೋ. ಒಬ್ಬ ಸಾವುಕಾರ ಇದ್ದ, ಊರಿಗೆ ಸಾವುಕಾರ. ಊರಿಗೆ ಎತ್ತೋ ದೊಡ್ಡ 20 ಕೂರಿ ನಮ್ಗೆ ಇರ್ತವ. 20 ಕೂರಿ ಹೊಲ ಇತ್ತು. ಒಂದು ಜೋಳ ಹಾಕಿದ್ದ, ಭಯಂಕರ ಭಾಳ ಬಿಟ್ಟಿತ್ತು. ಅಂಟಿದ್ದ ಗೊಬ್ಬ
ಏನಿದು ಗಡ ಕೂತಂದು ಅಂತ ಕೇಳಪ್ಪ ಸಾವುಕಾರನ ಅವಾಗ ಸಾವುಕಾರ ಕಿವಿದಾಗ್ಬಿಟ್ಟು ಅದು ಗಡ ಕೂತಲ್ಲ ಅಂತ ಕೇಳಿದವ ಈ ಹೊಲ ನಂದವ ಕುಂತು ಅನ್ನೋ ಅಲ್ರಿ ಇದು ಗಡಕ್ಕೆ ಹೋಗುತ್ತಾ ಅಂತ ಆ ಊರಾಗ ಮಾಡಿ ಬಂದು ಅದು ನಂದಾಕ್ ಬಂದಿವ ಹೋಗಿ ಬಾತ್ ಕೇಳ್ಕೊಂಡು ಮುಂದೆ ಹಾಗಂತವ ಮನೆ ಬಂದು ಅವತ್ತು ಅದು ಹೆಚ್ಚು ಮುಂದೆ ಹೇಳಿ ಏನು ದಾರಿಲಿ ಹೋಗು ಮಂದಿ ಏನು ಸಾವುಕಾರ ನಮ್ಮನೆ ಆದ್ರಿ ಊರಾಗಿದ್ದು ಮಾಡಿ ಮನೆ ಆದ್ರಿ ಏನು ಮಂದಿ ಕೇಳ್ತಾರ ಅಂತ ಅವ್ ಹೆಚ್ಚು ಮುಂದೆ ಹೇಳಿದ ಅದು ಕಿವಿಡಿನ ಪುಣ್ಯಾತ್ಮ ನಿನ್ ಮದುವೆ ಆಗೋದು 25-30 ವರ್ಷ ಆಯ್ತು ನೀವು 10 ವರ್ಷ ಮಾಡ್ತು 20 ವರ್ಷ ಒಟ್ಟು ಮಾಡ್ಸ್ಕೊಂಡು ನನ್ನೇ ಕೇಳ್ತಂತ ಹಾಕಿದ್ರೆ ಅದು ಬಂಗಾರ ಸುತ್ತದಕ್ಕೆ ಮನೆಗೆ ಒಬ್ಬ ಮಗಳಿತ್ತು 30 ವರ್ಷ ಮದುವೆ 30 ವರ್ಷ ಇರ್ತದೆ ಮದುವೆ ಆಗ್ತಿದ್ದಿಲ್ಲ ಅದಕ್ಕೆ ಹೊರ ಬಂದಿದ್ದಿಲ್ಲ ಅದಕ್ಕೆ ಅವ್ರು ಆಕೆ ಬಂದ್ರೆ ಏನೋ ನಿಮ್ಮಪ್ಪ ಇಲ್ಲ ಯಾಕೆ ಹೇಳ್ಬೇಕು ಇನ್ನು 10 ವರ್ಷ 20 ಯಾಕೆ ವಾಕ್ಯ ಹೆಸರು ಮಾಡಿಸ್ಬಿಟ್ರೆ ಆತ ಅಂತ ಮಗಳ ಮುಂದೆ ಹಾಕಿ ಅದಕ್ಕೆ ಹುಡಿದಿತ್ತು ಆಯ್ತು ಯವ್ವ ಹಾಗೆ ನಾನು ಕೇಳ್ಬೇಡ್ರಿ ನೀನು ಮುದುಕು ಕೊಟ್ಟರೆ ಮಾಡ್ಕೊಂತೀನಿ ಹಾಗೆ ಕೊಟ್ಟರೆ ಮಾಡಿ ಒಟ್ಟು ಮದುವೆ ಮಾಡಿದ್ರೆ ಅದು ಹೇಳ್ತದೆ ಮನೆಗೆ ಹೋಗಿ ಕೆಲಸ ಮಾಡಕ್ಕಿದ್ರೆ ಮುದುಕಿ ಅಮ್ಮ ಆಯ್ತು ಅಮ್ಮನ ಮುಂದೆ ಹೇಳಿ ಅಲ್ಲ ವಯಮ್ಮ ಹಾಗೆ ನಮ್ಮಪ್ಪ ನಮ್ಮನ್ನ ನೀನು ಮುದುಕು ಕೊಡ್ಲೆ ಹರಿಕೊಂಡು ಯಾಕೆ ಒಟ್ಟು ಅದಕ್ಕೆ ಕೊಟ್ಟು ಲಗ್ನ ಮಾಡಿಬಿಟ್ಟು ಗಮನ ಯಾಕೆ ಹೋಗಂತ ಅವ್ರ ಮುಂದೆ ಹಾಕಿ ಅದಕ್ಕೆ ಕಿವಿಡಿನಿತ್ತು ಅದಕ್ಕೆ ಕಿವಿಡಿನ ಅದೇ ಯವ್ವ ನೀವು ಹಳೆ ಸೀರೆ ಕೊಟ್ಟು ಉಟ್ಕೊತೀನಿ ಹೊಸ ಸೀರೆ ಕೊಟ್ಟು ಒಟ್ಟು ಹೀರೆ ಕೊಟ್ಟು ಸಾಕು ಅದು ಅಂತಾರೆ ಅದಕ್ಕೆ ಜಗತ್ತೊಳಗ ಬಂದಿಗಾಗಿ ಸತ್ತವರು ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತರು ಅನಂತ ಕೋಟಿ ಶಿವನೇ ನಿನಗಾಗಿ ಸತ್ತು ಒಬ್ಬರು ಕಾಣಿಯಿಂದ ನಮ್ಮ ಅಂಬಿಗರ ಶಿವಳು ಈಗ ನಿನಗಾಗಿ ಸತ್ತು ಜಗತ್ತು ಅದಕ್ಕಂಥದ್ದು ತಿಂದ ಕಾಯ ವಾಚ ಮನಸ್ಸು ಶ್ರದ್ಧೆಯನ್ನು ಮಾಡಿದ್ರು ಅಂದ್ರೆ ಒಳ್ಳೇದಾಗ್ತದೆ ಚಲೋ ಆಗ್ತದೆ ನಾ ಹೇಳಿದ್ರೆ ತಿಳ್ಕೊಂಡು ಬೇರೆ ಅಂದ್ರೆ ಅಲ್ಲ ನಾ ಹೇಳಿದ್ರೆ ತಿಳ್ಕೊಂಡು ಬೇರೆ ಅಂತ ಹೆಂಗೆ ಆಗ್ತದೆ ಕೆಲ ಅರ್ಥಕ್ಕೆ ಅನರ್ಥ ಮಾಡ್ಬಾರ್ದು ಯಾವತ್ತು ಸರಿಯಾಗಿ ತಿಳ್ಕೊಬೇಕು ನಾ ಹೇಳೋದೊಂದು ಬೇರೆ ತಿಳ್ಕೊಂಡು ಬೇರೆ ಆಯ್ತು ಒಬ್ಬ ಸಂಗೀತಗಾರ ಇದ್ದ ಸಂಗೀತ ಹಾಕ್ಸೋ ಗವಾಯಿ ಚಲೋ ಹಾಕ್ತಾನಿವ ಇಂಥ ಒಬ್ಬ ಗವಾಯಿ ಇದ್ನ ಶಾಲೆ ಮಾಸ್ತರ್ ಇದ್ದವ ಶಾಲೆ ಮಾಸ್ತರ್ ಗವಾಯಿ ಹುಡ್ರು ಹೇಳ್ತಿದ್ದ ನನ್ನ ಏನು ಕೇಳ್ಬೇಕಾದ್ರು ರಾಗ ಕೇಳ್ಬೇಕು ಪಟ್ನ ಹೊಟ್ಟಿದ್ದು ಅಷ್ಟು ಸಂಗೀತ ಉತ್ಸವ ಮಾಸ್ತರ್ನಿಗೆ ಸಾರ ಕೇಳ್ಬೇಕು ಆ ಮಾಸ್ತರ ಊರ್ ಬಿಟ್ಟಾಗ ದೂರ ಮನೆ ಕಟ್ಸಿದ್ದವ ಊರ್ ಬಿಟ್ಟು ದೂರ ಇತ್ತು ಮನೆ ಅದು ಮುಂದಾಯ್ತು ಮನೆ ದೂರ ಆಕಾಶ ಮಂದಿ ಹ್ಯಾಂಗ ಆ ಮನೆ ಬೇಕಿತ್ತು ಸ್ವಲ್ಪ ಒಬ್ಬನ ಅಲ್ಲೇ ಸಂಗೀತ ಕಲ್ಕೊಂಡು ಅಲ್ಲೇ ಮುಗ್ದವ ಒಬ್ಬ ಮುಗ್ದು ಸಂಗೀತ ಕಲ್ಕೊಂಡು ಅಲ್ಲೇ ಇದ್ದ ಒಂದೊಂದು ವಿನೇಶ್ ಬಾ ಮುಗ್ದಿದ್ದವ ಆ ಮಾಸ್ತರಿ ಹೋಗಪ್ಪ ಹೋಗು ಮಾಸ್ತರಿಗೆ ನಗು ಮನೆ ಬೇಕು ನಗು ಓಡಿ ಬಂದವ ಹೇಳ್ಬೇಕಂತ ಜಾಸ್ತಿ ಬಂದು ಹೇಳ್ಬೇಕಂದ ಹಂಗೆ ಮಾಸ್ತರ್ ಬೆಳೆದ್ರಂದವ ಹಾಗೆ ಮಾಸ್ತರ್ ಬೆಳೆದ್ರಂದವ ಹಂಗ ಹೇಳಿದವ ಮನೆ ಬೇಕಿದ್ದ ಹಾಳಾಗ್ತದೆ ಗುರುಗಳೇ 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 ನಿಮ್ಮ ಮನೆಗೆ 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 ಮುಂದೆ ಹೇಳವಲ್ಲ ನಿಮ್ಮ ಮನೆಗೆ 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 ದರನ ಆ
ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ದರನ ಆ ನಿಮ್ಮ ಮನೆಗೆ 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 ಕಾಸು ಹಾಗೆ ಮಗ ಇವ ಅದು ಮನೆ ಬೇಕು. ಅದೇನಾಗಿದೆ ಮನೆ ಅದು ಮನೆ ಏನಾಗಿರ್ಬೇಕಂತದ್ದು ಸಮಯ ಪಡ್ತಾ ಬೇಕು ನಮಗ, ಸಮಯ ಪಡ್ತಾ ಬೇಕು. ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ. ಕಪಾಳ ಫಾಟಿದವನು ಮಾಡ್ತಾರೆ. ಕಾಳು ಬಡ್ಡಿ ಮಗನ ಮನೆ ಬೇಕಿರ್ತಕ್ಕಂಥ ಹಾಡುತ್ತೆ ನಂತ ಅಲ್ಲ ಮನೆ ಬೇಕು ಹಾಡಲು ಅವೇಕ್ಷೋ ಮಗನೇ ಹೀಗಾದ್ರೆ ಮಾಡಿ ಇನ್ನೂ ಹಂಗ ಮಾಡ್ತಿದ್ದೆ ತಪ್ಪತ್ತಂದ ಹಾಕ್ಸ ಆ ಮಾಸ್ತರ್ ಸಂಗೀತ ಮಾಸ್ತರ್ 7 ಹೆಣ್ಣದು ಬರೇ 8 ಗಂಟು ಹುಟ್ಟತ ಅವನಿಗೆ 8 ಗಂಟು ಹುಟ್ಟಿದ ಮತ್ತೆ ಹೇಳ್ದ ನಾ ಮನೆಗೆ ಏನಾರ ಹೋಗಪ್ಪ ಮತ್ತೆ ಈ ದೊಡ್ಡ ಮಟ್ಟಿಗೆ ಕಳಿಸಿದ್ರು. ಹೋಗಿ ಮಾಸ್ತರ್ ಗಂಟು ಹುಟ್ಟಿದ್ ಹೇಳಿ ಮಾತು ಕಳಿಸಿದ್ರು. ಬಂದ 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 ಯಾ ಬಂದ ಏನಂದು ಮಾಸ್ತರ್ ನಿಮ್ ಗಂಟು ಹುಟ್ಟಿದ್ ನಿಮ್ ಗಂಟು ಹುಟ್ಟಿದ್ ನಿಮ್ ಗಂಟು ಹುಟ್ಟಿದ್ ಎಂತ ಕೂಡಿಬಿಟ್ಟು ಪುಣ್ಯಾತು ನಮ್ಮ ಎಂತ ಕೂಡಿಬಿಟ್ಟು ನಮ್ಮನೆಗ ಅಂತವ ಬೇಸ್ ಕೂಡಿಬಿಟ್ಟು ನಮ್ಮನೆ ಅಂತಂದ. ಆದ್ರೆ 7 ಹೆಣ್ಣು ಗಂಡು ಹುಟ್ಟೈತಿ ಹೇಳ್ತು ಮಗನ ಬಂದಿತ್ತು ಹೋಗ್ಬೇಕದ ಮಗನ ಒಂದು ಟಾಕಿ ನೀರು ಇಟ್ಟು ಹೋಗ್ಬೇಕು ಒಂದು ಕಿಂಟತ್ ಹಂಚ್ಕೊಂಡು ಬರ್ಕೋ ಮಗನ ಅಂದ. ಮಗಳು ತಪ್ಪಾತ್ರಿ ತಪ್ಪ ಇನ್ನೂ ಮಗ ಮಾಡ್ತಿದ್ದೆ ಅಂದ. ತಪ್ಪ ಇನ್ನೂ ಮಗ ಮಾಡ್ತಿದ್ದೆ ಅಂತ ಹೋದ್ ಮತ್ತೊಂದು ಆಗ್ತಿಲ್ಲ. ಆ ಮಾಸ್ತರ್ ತಾಯಿದ್ರು 90 ವರ್ಷ ಮುದುಕಿ ಬಟಕ್ಕಂತದ್ದು ಬಟಕ್ಕಂತ ಇವ ಬಂಡಿ ತಗೊಂಡ ಒಂದು ಟಾಕಿ ನೀರು ಇಟ್ಕೊಂಡ ಒಂದು ಕಿಂಟತ್ ಬೆಳೆದ ಹಂಚಿಗೋ ಅಂತ ಬರ್ತಿದ್ದ. ಸಾಲ ಬಿಟ್ಟಿದ್ದು ಮಾಸ್ತರ್ ಮನೆಗೆ ಬಿಟ್ಟಿದ್ದ. ಮತ್ತೆ ನಮ್ಮನೆ ಸಂತೋಷ ಬಂದ ನಿಮ್ಮವ್ ಸತ್ತ ಹೊತ್ತಿಗೊದಗದ ಮಾತು 10 ಸಾವಿರ ವ್ಯರ್ಥ. ಕತ್ತೆ ಕೂಗಿದರೆ ಫಲ ಉಂಟು ಬರಿ ಮಾತು ಕತ್ತೆಗೂ ಕಷ್ಟ ಸರ್ವಜ್ಞ. ಸಮಯ ಪದ್ಧತಿ ಬೇಕು. ನನಗೆ ಊರ ಪುರಾಣ ಹಚ್ಚಿರಿ. ಯಾಕೆ ಹಚ್ಚಿ ಪುರಾಣನ ಯಾಕೆ ಹಚ್ಚಿ ಪುರಾಣನ ಯಾಕೆ ಪುರಾಣ ಹಚ್ಚಿರಿ ನಮಗೆ ಗೊತ್ತಿರಿ ಊರು ಹಿರಿಯರು ಗೊತ್ತದ್ದು. ಸಮಾಜಕ್ಕೆ ಜನಕ್ಕೆ ಉಳಿಯಲ್ ಪುರಾಣ ಹಚ್ಚಿವಿ. ದೊಡ್ಡವರು ಮಹಾತ್ಮರು ಜ್ಞಾನಿಗಳು ಏನು ಆಗಿ ಹುಡ್ಯಾರಲ್ಲ ಸಮಾಜಕ್ಕೆ ಉಳಿಯೋದು ಮಾಡಿ ಹುಡ್ಯಾರಲ್ಲ ಅವ್ರಿಗೆ ಆಗಿ ಪುರಾಣ ಹಚ್ಚಿದ್ವಿ. ಮಾಂತೇಶ್ ಈ ಊರ ಮಠ ಐತಿ ನಮ್ಮ ಸರ್ಕಾರ ಮಠ ಇನ್ನೊಂದು ಐತಿ ಇಲ್ಲೇ ಮಠ. ಈ ಮಠದ 3 ಪುರುಷ ಮಹಾಂತೇಶ್ ಶಿವನೇ ಮಹಾತ್ಮಾಗಿ ಬಂದವ 1000 ವರ್ಷ ಹಚ್ಚಿದಂಥ ಮಠ ಇದು. ಅದಕ್ಕೆ ಯಾವತ್ತು ಜನಗಳಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೇದಾಗಬೇಕು. ನೀವು ಪುರಾಣ ಕೇಳ್ಬಿಟ್ಟು ಮಾಡ್ತೀವಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಜಡ್ಡು ಬರಂಗಿಲ್ಲ. ನಿಮ್ಮ ನಗರ ಸೇತ್ ಬರೋ ಸಜಾ ಕೇಳಿ ನಿಮ್ಮ ನಗರ ಸೇತ್ ಬರೋದು ನಿಮ್ಗೆ ಭಕ್ತಿಯಿಂದ ಕೇಳಿದಾಗ ಸ್ವಟಪಟ ಕೇಳಿದ್ರೆ ಸ್ವಟಪಟ ಹಾಕಿರಿತ ಭಕ್ತಿಯಿಂದ ಕೇಳ್ಬೇಕು. ಭಕ್ತಿಕ್ಕಿಂತ ಭಕ್ತಿಯಿಂದ ಅಸಾಧ್ಯಗಳು ಯಾವ್ದಿಲ್ಲ. ಅದಕ್ಕೆ ಬಸವಣ್ಣ ಭಕ್ತಿನ ಹಾಕ್ಸ್ಕೊಂಡ ಭಕ್ತಿನ ಹಾಕ್ಸ್ಕೊಂಡ ಆಮೇಲೆ ಬಸವಣ್ಣ ಇಷ್ಟು ಅದು ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ, ಧರ್ಮಕ್ಕೆ ಮತ್ತೊಂದು ಹೆಸರು ಬಸವಣ್ಣ. ಇಂಥ ವ್ಯಕ್ತಿ ನಂದಕ್ಕೆ ಭಕ್ತಿ ಇಲ್ಲ ಅಂತ ಹೇಳ. ಭಕ್ತಿ ಇಲ್ಲದ ಬಡವಾನಯ್ಯ ಕಕ್ಕಯ್ಯನ ಮನೆ ಎಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆ ಎಲ್ಲೂ ಬೇಡಿದೆ. ಎಲ್ಲ ಪುರಾತನರು ಭಕ್ತಿ ಭಿಕ್ಷೆ ನೀಡಿದೊರೆ ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ. ಭಕ್ತಿ ಇಲ್ಲದ ಬಡವ ನಾನಯ್ಯ ನಾನಯ್ಯ. ನಿಮ್ ಯಾಕೆ ಎಷ್ಟೊತ್ತು ಭಕ್ತಿ ನಿಮ್ಗೆ ಕರಿತಿದ್ದಾಗ ನಿಮ್ಮ ಹತ್ರ ಭಕ್ತಿನ. ಯಾಕಂದ್ರೆ ಭಕ್ತಿಯು ದೊಡ್ಡ ಶಕ್ತಿ ಇದೆ. ಭಕ್ತಿಯು ದೊಡ್ಡ ಶಕ್ತಿ ಐತಿ. ಇಲ್ಲಿ ಕೂತ್ಕೊಂಡು ಶಿವಯ್ಯ ಕೂತ್ಕೊಂಡು ಮಹಾಜ್ಞಾನಿ ಇಲ್ಲಿ ಕೂತ್ಕೊಂಡು ಅವಾಗ ಫೋನ್ ಅದಾವ ಎಲ್ಲ ಕಿವಿಯ ಕೈಯ ಬರೀ ಮೊಬೈಲಿಗೆ. ಹೌದಲ್ಲ ಸಣ್ಣ ಮಕ್ಕಳು ಆ ತಿಳ್ಕು ಹೊಲಕತ್ತಂದ್ರೆ ಅದು ಕಿವ್ಯಾಕ ಫೋನ್ ಇರ್ತಾರೆ. ಲೋಕ ಕಿವಿ ಹೋಗಿರ್ತೀವಿ, ಕಿವಿ ಹೋಗಿ ಕಣ್ಣು ಹೋಗಿರ್ತೀವಿ. ಇವಾಗ ಮಕ್ಕಳಿಗೆ ಫೋನ್ ಕೊಡ್ಬಾರ್ದು ನೀವು. ಅದು ಭಾಳ ಕೆಟ್ಟ. ಕೊಡ್ಬಾರ್ದು ಮಕ್ಕಳಿಗೆ ಫೋನ್. ಎಲ್ಲ ಮಕ್ಳು ಬರೀ ಫೋನ ಆ ತಿಳಿ ಚಲಬಾರ್ದು ಸಾಯತಕ್ಕ ಫೋನ ಕೈಯಾಗ. ಹೀಗಾಗಿ ಅದು ಜ್ಞಾನ ಹೋಗಿಲ್ಲ. ಹಿಂದೊಂದು ಕಾಲ ಏನು ಫೋನ್ ಅವಾಗೆಲ್ಲ
ಮಹಾತ್ಮರು ಜ್ಞಾನಿಗಳು ಸಂತರು ಮಹಂತರು ಮಹತ್ವೀಸ್ ಅಂತವ ಬಸವಣ್ಣಂತವ್ರು ಸಿದ್ದರಾಮಯ್ಯ ಸಂತರು ಶರಣ ಸಂತರು ಇಲ್ಲಿ ಕುತ್ಕೊಂಡು ಸುಮ್ಮನೆ ಧ್ಯಾನ ಮಾಡಿ ಸಾಕು. ಇದೊಂದು 10,000 ಕಿಲೋಮೀಟರ್ ಒಬ್ಬ ಇದ್ದ ಅಂತ ಇಲ್ಲಿ ಬಂದು ಸುಮ್ಮನೆ ಲಿಂಗದ ಧ್ಯಾನ ಮಾಡಿದ್ರೆ ಟಕ್ ಅಂತ ಬಿಡ್ತೀವಿ. ನೀವು ಮೊಬೈಲ್ ಮಾತಾಡಿ ಇದಕ್ಕಿಂತ ವೇಗ ಬರ್ತೀವಿ. ಇದು ಯಾವ ಶಕ್ತಿ? ಇದಕ್ಕೆ ಆತ್ಮಶಕ್ತಿ ಅಂತಾರೆ. ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್ಲೆಸ್. ವಿಜ್ಞಾನ ದೂರ ಹೋಗಿತ್ತಂದ್ರೂ ವಿಜ್ಞಾನ ಸಾಮರ್ಥ್ಯದ ಮುಂದೆ ಏನು ಮಾಡಲಾರ್ದಂತ ವಿಜ್ಞಾನ ಚಂದ್ರನಕ್ಕೆ ಹೋಯ್ತು ಮ್ಯಾಗ ಎಲ್ಲಿಗೆ ಹೋಗೈತಿ. ಲಿಂಗನೊಳಗೆ ಶಕ್ತಿ ಪೂಜೆ ಮಾಡಿದ್ರೆ ಅದ್ಭುತ ಶಕ್ತಿ ಐತಿ, ಮಹಾಶಕ್ತಿ ಇದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿ ಸಾಕು. 1,00,000 ಕಿಲೋಮೀಟರ್ ಇಲ್ಲ, 1,00,000 ಕಿಲೋಮೀಟರ್ ಇದು ಮನಸ್ಸು ಅಲ್ಲಿ ಹೋಗಿ ಮುಟ್ಟುತ್ತವ್ರಿ. ಇದು ಆತ್ಮಶಕ್ತಿ, ಇದು ಆಧ್ಯಾತ್ಮ ಶಕ್ತಿ ಅಂತ. ಅದಕ್ಕೆ ತಿಳ್ಕೊಳಕ ಮಹಾಜನ ಏನು ಗತಿಸಂತಹ ದೊಡ್ಡವರಿಂದಾಗಿತ್ತು ಸರ ಒಂದು ಪ್ರಯತ್ನ ಮಾಡೋದಕ್ಕೆ ಪೂರ್ಣ ಆಗ್ತದೆ. ಮತ್ತೆ ಬೇರೆ ಏನಿಲ್ಲ. ಅವ್ರು ಹ್ಯಾಂಗಿದ್ರು, ಏನು ಮಾಡಿದ್ರು, ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಕೊಟ್ಟು ಹೋದ್ರಪ್ಪ ಅಂತ ವಿಚಾರ ಮಾಡೋಕ್ಕೆ ಪುರಾಣ, ಮತ್ತೆ ಬೇರೆ ಏನಿಲ್ಲ. ಪುರಾಣ ಆಗ್ತದ ಮತ್ತು ಬರುದ ತೊಟ್ಟ ತೋಗುದ ಮತ್ತು ತೊಟ್ಟ ಸವಾಲ್ ಮಾಡುದು ಮೇಚರ್ ಸವಾಲ್ ಮಾಡಿದ ಇಷ್ಟಕ್ಕೆ ಪುರಾಣ ಆಗ್ಬಾರ್ದು. ಶರಣಪ್ಪ ಎಷ್ಟು ಜ್ಞಾನಿ ಇದ್ದ ಅಂದ್ರೆ ಅಲ್ಲ, ಅವ್ ತಮ್ಮ ಬೆರಕಿದ್ದವ. ಸಂಗಪ್ಪ ಅನ್ನವ ಭಾಳ ಬೆರಕಿದ್ದವ. ಇವತ್ತು ಶರಣಪ್ಪ ದಿವಸ ಇಲ್ಲ ಸಾಸ ಮಾಡ್ಕೊತ ಮನೆ ಉಳಿತು ಬೇರೆ ಬಿಟ್ಟು ಶರಣಪ್ಪ ಕೂಡ ಚಲೋ ಎಲ್ಲ ಹೊರ್ಕೊಂಡು ಬರೆಯುವಂತ